ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ಇನ್ನೊಂದು ಚರ್ಚೆ ಅದ, ಅದು ವಿಶೇಷವಾಗಿ ಸಣ್ಣ ಪ್ರವಾಸ, ಕೂಡ್ಕೊಂಡು ಪ್ರವಾಸ ಮಾಡಿದ್ರೆ ಕೂಡಿ ಬಾಲ್ಯಾವಸ್ಥೆ ನೆನಪಿಸ್ಕೊಳ್ತಾ ತಮ್ಮ ಮಧ್ಯಮಾವಧಿ ವಯಸ್ಸಲ್ಲಿ ಏನೇನು ನಾವು ಸುಖ ಪಡ್ಬೋದು, ಖುಷಿ ಪಡ್ಬೋದು, ಅದಕ್ಕೆ ನಿಸರ್ಗದ ಮಡ್ಯಲ್ಲಿ ನಾವು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಪ್ರವಾಸ ಮಾಡಿದ್ದಾರೆ ನಮ್ಮ ಭಾವಯಾನ ಅನ್ನುವಂಥ ಸಂಘಟನೆಯ ಸದಸ್ಯರು. ವಿಶೇಷವಾಗಿ ಭಾವಯಾನ ಸ್ತ್ರೀಯರ ಒಂದು ಸ್ವಾವಲಂಬಿತನ ಬೆಳೆಸೋದಕ್ಕಾಗಿ, ಸ್ತ್ರೀಯರ ಆತ್ಮಸ್ಥೈರ್ಯ ಬೆಳೆಸೋದಕ್ಕಾಗಿ ಹುಟ್ಕೊಂಡಂಥದ್ದು ಕುಕ್ಕಾಗದಲ್ಲಿ ಭಾಳ ಪ್ರಸಿದ್ಧವಾದಂಥ ಮತ್ತು ಮಹಿಳೆಯರಿಗೆ ಸಾಮೀಪ್ಯವನ್ನು ಪಡೆದಂತಹ ಸಂಘಟನೆ. ಈ ಸಂಘಟನೆಯವರು ಇತ್ತೀಚೆಗೆ ಲೇಖಕ, ಕವಿ, ನೃತ್ಯ ಪ್ರೊಫೆಸರ್ ನಮ್ಮ ಸಿ.ಕೆ. ನವಲಗಿ ಅವರ ಒಂದು ಮನೆಯನ್ನು ಕಟ್ಟಿದ್ದಾರೆ ಧಾರವಾಡದಲ್ಲೇ. ಅದನ್ನು ನೋಡಿದಂಗೆ ಆಯಿತು, ಜೊತೆಗೆ ಒಂದಿಷ್ಟು ಎಲ್ಲ ಮನಗುಡ್ಡ ಆಯಿತು, ಇನ್ನೊಂದು ಕೆಲವಷ್ಟು ಜಾಗಗಳು ನೋಡಿದಂಗೆ ಆಯಿತು. ಅಲ್ಲೆಲ್ಲ ಕೂಡ್ಕೊಂಡು ಹೋದ್ರೆ ಏನೇನು ನಾವು ಖುಷಿ ಪಡ್ಲಿಕ್ಕೆ ಸಾಧ್ಯತೆ, ಜೊತೆಗೆ ಆಯಾ ಸ್ಥಾನದ ಏನೇನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ, ಮತ್ತು ಕೂಡಿ ಹೋಗೋದ್ರಿಂದಾಗಿ ಜ್ಞಾನಾಭಿವೃದ್ಧಿ ಯಾವ ರೀತಿ ಆಗ್ತದೆ ಅನ್ನೋಂಥ ದಿಶೆಯಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಆ ಎಲ್ಲ ಸ್ನೇಹಿತರ ಮಧ್ಯೆ ನಮ್ಮ ಸ್ನೇಹಿತರಾದಂಥ ಈಶ್ವರಚಂದ್ರ ಬೆಟಗೇರಿ ಅವರು ಹೋಗಿದ್ದರು. ಹೋಗಿ ಅಲ್ಲೇ ವಿಶೇಷವಾಗಿ ಈ ಗೋಕಾಕದಿಂದ ಆರಂಭವಾಗುವ ಈ ಯಾನ ಭಾವಯಾನ ಧಾರವಾಡದವರೆಗೆ ಏನೇನು ಮಾಡಿದ್ರು, ಏನಿಲ್ಲ, ಅಲ್ಲಿ ಏನೇನು ಚರ್ಚೆ ಮಾಡಿದರು, ಯಾವ ವಿಷಯ ಚರ್ಚೆ ಮಾಡಿದರು, ಅನೇಕ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ಈ ಭಾವಯಾನದ ಒಬ್ಬ ಸದಸ್ಯರು. ಆತ್ಮೀಯರೇ, ಭಾಳ ಸಂತೋಷ. ಸರ್ವರಿಗೆ ನಮಸ್ಕಾರ ಸರ್. ಕೋಶ ಓದುವುದಕ್ಕಿಂತ ರೀ ದೇಶ ತಿರುಗುವುದೇ ಮೇಲು ಅಂತ ಹೇಳ್ತಾರಲ್ರಿ. ಆ